ಕೇಳಿದ್ರು, ಡಾಕ್ಯುಮೆಂಟ್ಸ್ಗಳನ್ನು ಕೇಳಿದ್ರು, ಅದನ್ನು ಕೊಡಲೇಬೇಕಾಗಿತ್ತು. ಬಟ್ ಆ ಡಾಕ್ಯುಮೆಂಟ್ಸನ್ನು ಕೊಡೋಕ್ಕಾಗದೆ, ವ್ಯಕ್ತಿಗಳ ಹೆಸರನ್ನ ಹೇಳೋಕ್ಕಾಗದೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರ. ಮುಖ್ಯವಾಗಿ ಲಾಕರ್ನಲ್ಲಿ ಏನಿದೆ ಅಂತ ತನಿಖೆಯನ್ನು ಮಾಡಲಾಗತ್ತೆ. ಲಾಕರ್ನಲ್ಲಿ ಪ್ರಭಾವಿಗಳ ಬೇನಾಮಿ ವಿಚಾರ ಏನಾದರೂ ಇದೆಯಾ? ಹೀಗೆ ಹಲವು ಆಯಾಮದಲ್ಲಿ ತನಿಖೆಯನ್ನು ಮಾಡಲಿರುವಂಥದ್ದು SIT. ಸೊ ಇದು ಈಗ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು. ಒಂದಷ್ಟು ಆ್ಯಂಗಲ್ಸ್ಗಳಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ. ಒಂದು, ಯಾವ ಕಾರಣಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ಬೋದು ಅಂತ ಆರೋಪಿಗಳಿಗೆ ಅದೊಂದು ಸವಾಲಾಗತ್ತೆ. ಇನ್ನೊಂದೊಂದಷ್ಟು ಆ್ಯಂಗಲ್ಸ್ಗಳ ಬಗ್ಗೆ ತನಿಖೆಯನ್ನು ಮಾಡಬೇಕಾಗತ್ತೆ. ಇನ್ನು ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಂಥ ಪಿಸ್ತೂಲ್ನಿಂದ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು, ಅತ್ಯಂತ ಅಪಾಯಕಾರಿ ಪಿಸ್ತೂಲ್ನಿಂದ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಬೆಲ್ಜಿಯಂ ದೇಶದಿಂದ ಇಂಪೋರ್ಟ್ ಆಗಿದ್ದಂಥ ಸ್ಪೆಷಲ್ ಪಿಸ್ತೂಲ್ ಇದು. ಸಿಜೆ ರಾಯ್ ಬಳಿ ಇದ್ದಂಥ ಬಳಕೆಗೆ ಲಘುವಾಗಿದ್ದಂಥ ಪಾಕೆಟ್ ಪಿಸ್ತೂಲ್ ಇದು. ಬೆಲ್ಜಿಯಂ ದೇಶದ ಸ್ಮಾರ್ಟ್ ಸೌಂಡ್ಲೆಸ್ ಮಿನಿ ಪಿಸ್ತೂಲ್, ಸೌಂಡೇ ಬರಲ್ಲ, ಸೊ ಸೌಂಡ್ಲೆಸ್ ಮಿನಿ ಪಿಸ್ತೂಲ್. ಸದ್ಯ ಗನ್ ಮತ್ತು ಬುಲೆಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿಜೆ ರಾಯ್ ಗುಂಡು ಹಾರಿಸಿಕೊಂಡು 15 ನಿಮಿಷವಾದರೂ ವಿಷಯವೇ ಯಾರಿಗೂ ಹೊರಗಿನವರಿಗೆ ಗೊತ್ತಿಲ್ಲ. ಬೆಲ್ಜಿಯಂ ಸ್ಮಾರ್ಟ್ ಸೌಂಡ್ಲೆಸ್ ಬಳಕೆಯಿಂದ ಶಬ್ದ ಬಂದಿರಲಿಲ್ಲ. ಶೂಟ್ ಮಾಡಿಕೊಂಡು 15 ನಿಮಿಷ ಕಳೆದರೂ ಕೂಡ ವಿಷಯವೇ ಗೊತ್ತಾಗಿರಲಿಲ್ಲ. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳಿಗಿದೆ. ಅದರ ಜೊತೆಗೆ ಈ ಪ್ರಕರಣದಲ್ಲಿ ಈಗ ತನಿಖೆ ನಡೀತಾ ಇರಬೇಕಾದ್ರೆ ಸವಾಲುಗಳು ಕೂಡ ಇದೆ. ಸೊ ಇಲ್ಲಿವರೆಗೂ ಏನೆಲ್ಲ ತನಿಖೆ ಆಗಿದೆ, ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿದ್ದಾರೆ, ಏನೆಲ್ಲ ಸವಾಲುಗಳಿದೆ, ಡೀಟೇಲ್ಸ್ ನೀಡೋದಾದ್ರೆ? ನೀತಿ ಇದೇ ಮೊದಲ ಬಾರಿಗೆ ಏನು SIT ಇಂತಹ ಒಂದು ಪ್ರಕರಣಕ್ಕೆ ರಚನೆಯನ್ನು ಮಾಡಿರುವಂಥದ್ದು. ಇಡೀ ಪ್ರಕರಣದಲ್ಲಿ ಎಲ್ಲೂ ಕೂಡ ಆರೋಪಿತರು ಯಾರು, ಆರೋಪಿಗಳ್ಯಾರು, ಯಾರ ಮೇಲಾದರೂ ಆರೋಪ ಇದೆಯಾ, ಯಾವುದಾದ್ರು ಕಿರುಕುಳ ಇತ್ತಾ, ಇಲ್ಲ ಅವರಿಗೆ ಒಂದಿಷ್ಟು ಸಮಸ್ಯೆಗಳಿತ್ತ ಹೊರಬಂದ ನಂತರ, ಇಲ್ಲ ಇಂಥವ್ರು ಕೊಲೆ ಮಾಡಿದ್ರೆ ಆ ಪ್ರಕರಣದ ಸೆನ್ಸಿಟಿವನ್ನು ನೋಡಿ SITಯನ್ನು ರಚನೆಯನ್ನು ಮಾಡಲಾಗ್ತಾ ಇತ್ತು. ಇಲ್ಲ ಭ್ರಷ್ಟಾಚಾರ ಅಂಥ ಪ್ರಕರಣಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣಗಳನ್ನು ದುರುಪಯೋಗ ಮಾಡಿಕೊಂಡಂಥ ಪ್ರಕರಣಗಳಲ್ಲಿ SIT ರಚನೆಗಳನ್ನು ಮಾಡಲಾಗ್ತಾ ಇತ್ತು. ಆದರೆ ಮೊದಲೇ ಬಾರಿಗೆ ಸೆಲ್ಫ್ ಸೂಸೈಡನ್ನು ಮಾಡಿಕೊಂಡಿರುವಂಥದ್ದು ಸಿಜೆ ರಾಯ್ ಅವರು. ಆದರೆ ಅದಕ್ಕೆ ನಿಖರವಾದ ಕಾರಣ ಏನು, ಯಾರ ಮೇಲೆ ಆರೋಪಗಳು ಕೂಡ ಕೇಳಿ ಬರ್ತಾ ಇಲ್ಲ. ಸೊ ಈಗಿದ್ರೂ ಕೂಡ ಪ್ರಕರಣವನ್ನು ಬೇಯಿಸಲಿಕ್ಕೆ ಮೊದಲಾಗಿ ರಾಜ್ಯ ಸರ್ಕಾರ SIT ರಚನೆಯನ್ನು ಮಾಡಿದೆ. ಈಗ SIT ಅಧಿಕಾರಿಗಳು ಪ್ರಕರಣವನ್ನು ಕೈಗೆತ್ತಿಕೊಳ್ತಾ ಇರುವಂಥದ್ದು. ಪ್ರಿಲಿಮಿನರಿಯಾಗಿ ಆರಂಭದಲ್ಲಿ ಇನ್ಸಿಡೆಂಟ್ ಆದ ನಂತರ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿರುತ್ತೆ. ಇದಾದ ನಂತರ ಇಲ್ಲಿ ಪ್ರಿಲಿಮಿನರಿಯಾಗಿ ಇದುವರೆಗೆ ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ, ಯಾರದೆಲ್ಲ ಹೇಳಿಕೆಗಳನ್ನು ತೆಗೆದುಕೊಂಡಿದ್ದಾರೆ, ಇದಾದ ನಂತರ ಇಲ್ಲಿರುವಂಥ ಅಷ್ಟು ಫಾರ್ಮಾಲಿಟೀಸ್ಗಳೇನಿರುತ್ತೆ ಅದನ್ನು ಅಫಿಷಿಯಲಾಗಿ SITಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ಅವರೀಗ ತನಿಖೆಯನ್ನು ಕೈಗೊಳ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಗಿರ್ಬೋದು ಮತ್ತು ಇದರ ಹಿನ್ನೆಲೆ ಏನು ಅಂತ ಕೆದಕ್ತಾ ಇದ್ದಾರೆ. ಹಿನ್ನೆಲೆಯನ್ನು ಕೆದಕಿಗೆ ಸಂಪೂರ್ಣವಾಗಿ ಸಿಜೆ ರಾಯ್ ಅವರ ಹಿಸ್ಟ್ರಿ, ಯಾವ ರೀತಿಯಾಗಿ ಇವರು ಬೆಳೆದು ಬಂದರು ಅನ್ನೋದ್ರಿಂದ, ಸೊ ಎಲ್ಲಿವರೆಗೂ ಕೂಡ ಇವರ ಬಿಸ್ನೆಸ್ನ ಬಾಹುಗಳು ಕೈ ಚಾಚಿಕೊಂಡಿತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ಬಿಸ್ನೆಸ್ ಒಳಗಡೆ ಯಾರ್ದೆಲ್ಲ ಇನ್ವಾಲ್ವ್ಮೆಂಟ್ಗಳಿತ್ತು, ಯಾರೆಲ್ಲ ಪಾರ್ಟ್ನರ್ಸ್ಗಳಿದ್ರು, ಯಾರೆಲ್ಲ ಸ್ಲೀಪಿಂಗ್ ಪಾರ್ಟ್ನರ್ಸ್ಗಳಿದ್ರು, ಯಾರು ಅಫಿಷಿಯಲ್ ಪಾರ್ಟ್ನರ್ಸ್ಗಳಿದ್ರು, ಸೊ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರು, ಎಷ್ಟು ಲಾಭ ಇತ್ತು, ಎಷ್ಟು ಲಾಸ್ ಮಾಡ್ಕೊಂಡಿದ್ರು, ಇವರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂದಿರುವಂಥ ಹಣದ ಮೂಲಗಳ್ಯಾವುದು. ಸೊ ಇದು ಒಂದು ಆಯಾಮದಲ್ಲಿ ತನಿಖೆಯನ್ನು ಮಾಡಿದ್ರೆ, ಮತ್ತೊಂದು ಕಡೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥ ಉದ್ದೇಶವೇನು, ದಾಳಿಗೆ ಮೊದಲು ಅವರು ದಾಖಲು ಮಾಡಿಕೊಂಡಿರುವಂಥ ಪ್ರಕರಣ ಯಾವುದು, ಅವ್ರಿಗೆ ಬಂದಿರುವಂಥ ಅನುಮಾನಗಳು ಯಾವುದು, ಯಾವ ಕಾರಣಕ್ಕಾಗಿ ಇವ್ರ ಮೇಲೆ ದಾಳಿಯನ್ನು ನಡೆಸಿದ್ರು, ಮತ್ತು ಇವರು ಲಾಕ್ ಮಾಡಿದ್ದಂಥ ಒಂದು ರೂಮ್ ಏನಿತ್ತು ದಾಖಲಾತಿಗಳನ್ನು, ಅಂದರೆ ಇಲ್ಲಿಗೆ 2-3 ತಿಂಗಳ ಹಿಂದೆ ಇವರು ದಾಳಿಯನ್ನು ನಡೆಸಿದಾಗ ಒಂದು ರೂಮನ್ನು ಸಂಪೂರ್ಣವಾಗಿ ದಾಖಲೆಯನ್ನು ಇಟ್ಟು ಆ ರೂಮನ್ನು ಸೀಲ್ ಮಾಡಿ ಹೋಗಿರ್ತಾರೆ ಆದಾಯ ತೆರಿಗೆ ಅಧಿಕಾರಿಗಳು. ಅವರ ಅನುಮತಿಯನ್ನು ಇಲ್ಲದೆ ಯಾರೂ ಕೂಡ ಅದರೊಳಗೆ ಹೋಗ್ಲಿಕ್ಕಾಗೋದಿಲ್ಲ, ಡಾಕ್ಯುಮೆಂಟನ್ನು ತೆಗಿಲಿಕ್ಕೂ ಕೂಡ ಅವ್ರಿಗೆ ಅವಕಾಶಗಳಿರೋದಿಲ್ಲ. ಸೊ ಅಲ್ಲಿ ಅಂತಹ ಪ್ರಮುಖವಾದ ದಾಖಲಾತಿಗಳು ಏನಾದರೂ ಇತ್ತ. ಮತ್ತು ಮೊನ್ನೆ ಇವರು ಎಷ್ಟು ದಿನಗಳಿಂದ ಆದಾಯ ತೆರಿಗೆ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಿದ್ರು, ಆವಾಗ ನಿಜಕ್ಕೂ ಒತ್ತಡಗಳನ್ನೇನಾದರೂ ಹಾಕಿದ್ರ, ಇಲ್ಲ ಇವರ ತನಿಖಾ ಸಂದರ್ಭದಲ್ಲಿ ಯಾವುದಾದ್ರು ರಾಜಕಾರಣಿಗಳ ಹೆಸರುಗಳೇನಾದ್ರು ಪಾರ್ಟ್ನರ್ ಆಗಿರುವಂಥದ್ದಿತ್ತು, ಅಲ್ಲಿ ಹೆಸರುಗಳನ್ನು ಬಾಯಿ ಬಿಡುವಂತೆ ಏನಾದರೂ ಪ್ರೆಷರ್ಗಳನ್ನು ಕ್ರಿಯೇಟ್ ಮಾಡಿದ್ರೆ. ಹೀಗೆ ಹಲವು ಆಯಾಮದಲ್ಲಿ SIT ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಟೆಕ್ನಿಕಲ್ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಅಂದರೆ ಅವರು ಗುಂಡನ್ನು ಹೊಡ್ಕೊಂಡು ಸೂಸೈಡ್ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಅವರು ಬಳಸಿರುವಂಥ ಪಿಸ್ತೂಲ್ ಯಾವುದು, ಎಲ್ಲಿಂದ ತರಲಾಗಿದೆ, ಯಾವ ಪಿಸ್ತೂಲ್ ಇದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾಯಿದ್ದಾರೆ. ಯಾಕೆಂದರೆ ಅದು ಅತ್ಯಂತ ಚಿಕ್ಕದು ಮತ್ತು ಸಾಮಾನ್ಯವಾಗಿ ಜರ್ಮನ್ ಮತ್ತು ಬೆಲ್ಜಿಯಂ ಏನಿದೆ, ಇವರು ಫೈರ್ ಆರ್ಮ್ಸ್ಗಳನ್ನು ರೆಡಿ ಮಾಡಲಿಕ್ಕೆ ಫೇಮಸ್ ಆಗಿರುವಂಥದ್ದು. ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕ ಮತ್ತು
ಸ್ಟೈಲಿಶ್ ಸೌಂಡ್ಲೆಸ್ ಗನ್ಗಳನ್ನ ಬಹುತೇಕವಾಗಿ ಅಲ್ಲಿಂದನೇ ತಯಾರು ಮಾಡುವಂಥದ್ದು. ಯಾರೆಲ್ಲ ಬಿಸ್ನೆಸ್ ಮೆನ್ಗಳಿರ್ಬೋದು, ಹಣವಂತರು ಏನಿರ್ತಾರೆ, ಇವರು ಬಹುತೇಕವಾಗಿ ವಿದೇಶಗಳಿಂದ ಇಂಡಿಯಾದ ಲೈಸೆನ್ಸ್ ತೆಗೆದುಕೊಂಡು ಕೂಡ ವಿದೇಶಗಳಿಂದ ಇಂತಹ ಪಿಸ್ತೂಲ್ಗಳನ್ನು ಇಂಪೋರ್ಟ್ ಮಾಡ್ಕೋಬೋದು, ಮತ್ತು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಮಾರಾಟ ಮಾಡಲಿಕ್ಕೆ ಕೂಡ ಕಾನೂನಡಿಯಲ್ಲಿ ಅವಕಾಶಗಳಿದೆ. ಹೀಗಾಗಿ ಇವರು ಬಳಸಿರುವಂಥ, ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ 6.35 mm ಬುಲೆಟ್ ಅಂತ ಹೇಳಿ ಏನು ವೈದ್ಯರು ಉಲ್ಲೇಖವನ್ನು ಮಾಡಿರುವಂಥದ್ದು. ಅದನ್ನು ನೋಡಿದ್ರೆ ಅವರು ಬಳಸಿರುವಂತಹ ಗನ್ ಯಾವುದು ಅಂತ ನಾವು ಚೆಕ್ ಮಾಡ್ತಾ ಹೋದ್ರೆ ಇದನ್ನು ಬೆರಾರ 25 ಅಂತ ಹೇಳಿ ಒಂದು ಗನ್ಗೆ ಈ ಬುಲೆಟನ್ನು ಬಳಸಲಿಕ್ಕೆ ಅವಕಾಶಗಳಿರುವಂಥದ್ದು. ಇನ್ನೊಂದು ಕೋಲ್ಟ್ 25 ಅಂತ ಹೇಳಿ ಒಂದು ಪಿಸ್ತೂಲ್ ಬರುತ್ತೆ, ಅದಕ್ಕೆ ಬಳಸಲಿಕ್ಕೆ ಅವಕಾಶ ಇರುವಂಥದ್ದು. ಇನ್ನೊಂದು ರೌಮ್ 2.5 ಅಂತ ಏನು ಬರುತ್ತೆ, ಇಂತಹ ಪಿಸ್ತೂಲ್ಗಳಿಗೆ ಇದನ್ನು ಬಳಸಲಿಕ್ಕೆ ಅವಕಾಶಗಳಿದೆ ಅಂತೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಆಟೋಮೆಟಿಕ್ ಕ್ಯಾಲಿಬರ್ ಪಿಸ್ತೂಲ್ ಅಂತ ಹೇಳಿ ಇದನ್ನು ಕೂಡ ಕರೀತಾರೆ. ಈ ಪಿಸ್ತೂಲ್ಗಳನ್ನು ಇವರು ಬಳಸಿರುವ ಸಾಧ್ಯತೆ ಅಂತ ಹೇಳಿ ಶಂಕೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕೆಂತ ಹೇಳಿದ್ರೆ ನಾರ್ಮಲ್ ಆಗಿರುವ ಇಂಡಿಯನ್ ಮೇಡ್ ಇರ್ಬೋದು, ಇಲ್ಲಿ ಈ ಥರ ಬೇರೆ ಮೇಡ್ ಪಿಸ್ತೂಲ್ಗಳನ್ನು ಬಳಸಿದರೆ ಸೌಂಡ್ ಕೇಳಿಸ್ತಾ ಇತ್ತು. ಆದರೆ ಇವರು ಸೂಸೈಡ್ ಮಾಡಿಕೊಂಡ 20 ನಿಮಿಷಗಳ ನಂತರ ಅಲ್ಲಿನ ಸಿಬ್ಬಂದಿಗಳು ಹೋಗಿ ಬಾಗಿಲ ಮುರಿದು ಹೋಗಿ ನೋಡಿರುವಂಥದ್ದು. ಹೀಗಾಗಿ ಇದು ಫಾರಿನ್ ಮೇಡ್ ಪಿಸ್ತೂಲ್ ಇದೆ, ಬೆಲ್ಜಿಯಂ ಆರ್ ಜರ್ಮನ್ ಮೇಡ್ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತದೆ. ಈ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಇದನ್ನು ಹೂಡಿಕೆ ಮಾಡಿದ್ರಲ್ಲಿ ಲಾಭ ಮತ್ತು ನಷ್ಟದ ಬಗ್ಗೆಯೂ ಕೂಡ ಇವರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇದುವರೆಗೆ ಮೇಲ್ನೋಟಕ್ಕೆ ಏನು ಇವರು ಎಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು, ಎಷ್ಟು ಹಣ ಸರ್ಕಾರಕ್ಕೆ ಟ್ಯಾಕ್ಸ್ ತೆರಿಗೆ ವಂಚನೆಯನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈ ಎಲ್ಲ ಮಾಹಿತಿಗಳನ್ನು ಕೇಳಿರುವಂಥ SIT ಅಧಿಕಾರಿಗಳು ಮರಣೋತ್ತರ ವರದಿಗಾಗಿ ಕೂಡ, ಅದರ ಜೊತೆಗೆ FSL ವರದಿಗಾಗಿ ಕೂಡ ಕಾಯ್ತಾ ಇರುವಂಥದ್ದು. ಮರಣೋತ್ತರ ವರದಿ ಮತ್ತು FSL ವರದಿ ಎರಡೂ ಕೈ ಸೇರಿದ ಬಳಿಕ ಮತ್ತಷ್ಟು